ಹಾಯ್ ದೋಸ್ತರ ನಮಸ್ಕಾರ ರೀ. ಮ್ಯಾಟ್ರ್ ಏನಂತಂದ್ರೆ ಈಗ ಕುರಿಗಳಿಗೆ ಮತ್ತು ಆಡುಗಳಿಗೆ ಒಟ್ಟು ಉಚ್ಚೋಳದೆ ಕಂಟ್ರೋಲ್ ಆಗಲಾಗ್ಯದತ್ತ ಹೇಳ್ತಿರ್ತಾರೆ. ಈಗ ಹಳದಿ ಗುಳಿಗೆ ಅದು ಹಾಕಿರ್ತಾರೆ, ನಾರ್ಫ್ಲಾಕ್ಸ್ TZ ಹಳದಿ ಗುಳಿಗೆ ಮತ್ತು ಉಚ್ಚೋಳ ಗುಳಿಗೆ ಅದು ಹಾಕಿದ್ರು ಒಟ್ಟು ಉಚ್ಚೋಳದೆ ಕಂಟ್ರೋಲ್ ಆಗಲಾಗ್ಯದ ರೀ ಅಂತ ಹೇಳ್ತಾರೆ. ಅದಕ್ಕೆ ಏನದ ಇದು ಏನದ ಒಂದು ಬಯೋಟ್ರಿಮ್ ಅಂತ ಇಂಜೆಕ್ಷನ್ ಸ್ವಲ್ಪ ಡಿಮಾಂಡಿನದು ಇರ್ತೈತಿ. ಭಾರಿ ರಿಸಲ್ಟ್ ಉಚ್ಕೊಳ್ಳೋದು ಅದು ಏನಿದ್ರು ಕಂಟ್ರೋಲ್ ಆಗ್ತದೆ. ಇದ್ರ ಜೋಡಿ ಇನ್ನೊಂದು ಇಂಜೆಕ್ಷನ್ ಬರ್ತೈತಿ, ಸ್ಪ್ಯಾಸ್ಮೋವೆಟ್ ತೆಕ್ಷನ್ ಬರ್ತದೆ, ಡೈಸೈಕ್ಲೋಮಿನ್ ಹೈಡ್ರೋಕ್ಲೋರೈಡ್ ಇರ್ತೈತೆ. ಅದು ಏನಂದ್ರೆ ಹೊಟ್ಟೆ ಬ್ಯಾನಿ ಸಣ್ಣ ಉಚ್ಕೊಳ್ಳೋದು ಏನಿದ್ರು ಕಂಟ್ರೋಲ್ ಆಗ್ತದೆ. ಉಚ್ಕೊಳ್ಳೋ ಸಂಬಂಧ ಭಾರಿ ಇಂಜೆಕ್ಷನ್ ಇದು ದೊಡ್ಡ ಆಡ ಮತ್ತು ಕುರಿಗಳಿಗೆ 3 ml ಮಾಡಬೇಕು 3 ದಿವಸ. ಯಾವುದು ಭಾಳ ಉಚ್ಕೋತಿರ್ತೈತೆ ಅದು ಒಟ್ಟು ಗುಳಿಗೆ ಹಾಕಿದ್ರು ಕಂಟ್ರೋಲ್ ಆಗಲಾಗ್ಯದ ಹೇಳ್ತಾರಲ್ಲ, ಆ ಅವಕ್ಕೆ ಮಾಡ್ಬೇಕು. ಸಣ್ಣ ಮರಿಗಳಿಗೆ ಏನದ 2 ml ಮಾಡ್ಬೇಕು. ಅದ್ರಿಗೆ ಸಣ್ಣ 1.5 ತಿಂಗಳಿದ್ದು 1 ml ಮಾಡ್ಕೋಬೇಕು. ಉಚ್ಕೊಳ್ಳದೆ ಒಟ್ಟು ಕಂಟ್ರೋಲ್ ಆಗಲಾಗ್ಯದ ಹೇಳ್ತಾರಲ್ಲ.